ನಿನ್ನೆ ಕನ್ನಡ ಕಡ್ಡಾಯ ಎಕ್ಸಾಮ್ ಮುಗೀತು. ಸ್ವಾಮಿಗಳು ಫುಲ್ಲು ಬಸ್ಸಾರು, ಅನ್ನ ಮತ್ತು ಗೋರಿಕಾಯಿ ಪಲ್ಯ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಗಾಯ್ಸ್, ಇವತ್ತಿನ ವಿಶೇಷ ಅಂದರೆ ನಮ್ಮ ಅಪ್ಪ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ ಮೊದಲನೇ ಸಲ. ಅವ್ರು ಇವತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ, ಹಂಗಾಗಿ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಖುಷಿ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ, ಗುಂಡ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ, ನಾವು ಉಮೇಶಣ್ಣ ಸ್ವಾಮಿಗಳು ಹಾಕಿದ್ದಾರೆ, ಆ್ಯಂಡ್ ಖುಷಿ ಅವರ ಅಪ್ಪ ಸ್ವಾಮಿಗಳು ಕೂಡ ಹಾಕಿದ್ದಾರೆ. ನಮ್ಮ ಭಾವ ಅವ್ರು ಬಂದು ಇವಾಗ 18ನೇ ವರ್ಷ ಗೈಸ್ ಅವರು ಮಾಲೆ ಹಾಕ್ಕೊಂಡಿರೋದು. ಸೊ ಇವರೆಲ್ಲರೂ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ. ಇವತ್ತು ಇಡಿಮುಡಿ ಏನು ಮಮ್ಮಿ ಅದು ಇಡುಮುಡಿನಾ? ಇಡುಮುಡಿ ಪೂಜೆ ಇದೆ. ಇಡುಮುಡಿ ಮಾಡಿಸ್ಕೊಂಡು ಅವರು ಅಯ್ಯಪ್ಪ ಸ್ವಾಮಿಗೆ ಹೊರಡ್ತಾರೆ. ಸೊ ಅದಾದಮೇಲೆ ನನಗೆ ಎಕ್ಸಾಮ್ ಇದೆ ಗೈಸ್, PDOದು ಒಂದು ಎಕ್ಸಾಮ್ ಬರೀಬೇಕು. ನಾನೆಲ್ಲ ಪ್ರಿಪೇರ್ ಆಗಿ ಎಲ್ಲ ಏನು ಬರೀತಾ ಇಲ್ಲ, ಸುಮ್ಮನೆ ಬರೆಯೋಣ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ಒಂದು ನಾಲೆಡ್ಜ್ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ನನ್ನ ಫ್ರೆಂಡು ಅವನು ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದಾನೆ, ಸೊ ಅವನು ನನಗೆ ಅಪ್ಲೈ ಮಾಡಿಸಿದ್ದು, ಅದಕ್ಕೆ ಬರಿತಾ ಇದ್ದೀನಿ. ಸೊ ದ್ಯಾಟ್ಸ್ ದ ಥಿಂಗ್. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇನಲ್ಲ. ಫುಲ್ ಮನೆಯಲ್ಲಿ ಫುಲ್ ಪೂಜೆ ಎಲ್ಲ ಮಾಡಿಟ್ಟಿದ್ದಾರೆ. ಇದು ಅಖಂಡ ದೀಪನ ಅವರು ಗುರುಸ್ವಾಮಿಗಳೇನಿದಾರಲ್ವ, ನಮ್ಮ ಭಾವ ಸ್ವಾಮಿಗಳು, ಅವ್ರು ಬಂದು ಹಚ್ಚಿಸ್ತಾರೆ ಮನೆಯಲ್ಲಿ. ಆಮೇಲೆ ಹೋಗಿ ಇಡುಮುಡಿ ಕಟ್ಕೊಳ್ಳೋದು ಇವರು. ನಮ್ಮ ಅಪ್ಪ ಸ್ವಾಮಿಗಳು ಇಲ್ಲಿ ಕೂತಿದ್ದಾರೆ ನೋಡಿ, ಪಪ್ಪ ಸ್ವಾಮಿಗಳೇ. ನಮ್ಮಪ್ಪ ಮೊದಲನೇ ಸಲ ಮಾಲೆ ಹಾಕಿರೋದು ಗೈಸ್. ನಂಗೆ ಶಾಕ್ ಆಗ್ತಾ ಇದೆ ನಮ್ಮ ಡ್ಯಾಡಿ ಅವರು ಮಾಲೆ ಹಾಕಿರೋದು. ಬಿಕಾಸ್ ಅವರು ಯೂಶ್ವಲಿ ಆ ಥರ ಮಾಲೆ ಎಲ್ಲ ಹಾಕ್ಕೊಳ್ಳೋದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಈ ಸಲ ಹಾಕ್ಕೊಂಡಿರೋದು ತುಂಬ ವಿಶೇಷ ಅಂತ ಹೇಳ್ಬೋದು, ತುಂಬ ಆಶ್ಚರ್ಯಕರ ವಿಷಯ ಅಂತ ಹೇಳ್ಬೋದು. ನಂಗೆ ಅದಕ್ಕೆ ಒಂಥರ ಖುಷಿ, ಒಂಥರ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೇ ಒಂಥರ ಅನಿಸ್ತಾ ಇದೆ. ಹಂಗೆ ಅದು ಒಂಥರ ಫೀಲಿಂಗ್, ಅದು ಹೇಳಕ್ಕೆ ಬರಲ್ಲ ನನಗೆ. ಸೊ ಅಷ್ಟೇ ಗೈಸ್, ಅಷ್ಟೇ. ನೋಡಿ ಗೈಸ್, ಫುಲ್ ರಂಗೋಲಿ ಎಲ್ಲ ಹಾಕಿದ್ದಾರೆ. ಮನೆ ನೋಡಿ ಇವಾಗ ನೀಟಾಗಿ ಕಾಣುತ್ತೆ, ಚಪ್ಪರ ಎಲ್ಲ ತೆಗೆದಿರೋದಕ್ಕೆ. ಅಲ್ಲಿ ಗುಂಡ ಸ್ವಾಮಿಗಳಿದ್ದಾರೆ, ಕಾಣಿಸ್ತಾ ಇಲ್ಲ, ಬಿಸಿಲಿಗೆ ಡಾರ್ಕಾಗಿ ಬರ್ತಾ ಇದೆ. ಆಮೇಲೆ ತೋರಿಸ್ತೀನಿ ಬಿಡಿ ಗೈಸ್, ಆಮೇಲೆ ಇದು ಬಿಚ್ಕೊಂಡ್ಬಿಡ್ತಾವೋ, ಅಲ್ಲಿ ಬಿಚ್ಚಿಸ್ತಾರೆ, ನೀನೇ ಹಾಕೋ. ಇವಾಗ ಇದು ಬಿಚ್ಕೊಂಡ್ಬಿಡು, ಇದು ನೀನೇ ಹಾಕೋ, ಅಲ್ಲೆಲ್ಲ ಬಿಚ್ಚಿಸ್ತಾರೆ. ಕೊಳ್ಳೋ ಅಲ್ಲಿ ಇಡು, ಇದು ಬಿಚ್ಕೊಂಡ್ಬಿಡು ಚೈನು, ನೀನೇ ಹಾಕೋ. ಅಲ್ಲಿ ಹೆಂಗೋ ಬಿಚ್ಚಿಸ್ತಾರೆ, ನಾನು ಇವಾಗ ಹಾಕೊಂಡು ಎಲ್ಲಿಗೆ ಹೋಗ್ಲಿ. ಗಾಯ್ಸ್ ನೋಡಿ ಗಾಯ್ಸ್, ಖುಷಿ ಸ್ವಾಮಿಗಳನ್ನ. ಬನ್ನಿ ಸ್ವಾಮಿ, ಹಂಗೆಲ್ಲ ಹೋಗಂಗಿಲ್ಲ ನೀವು. ಏನಾಗಲ್ಲ ಬನ್ರಿ, ನಿಮ್ ಫ್ಯಾನ್ಸ್ಗಳೆಲ್ಲ ನೋಡೋದ್ ಬೇಡವಾ ನಿನ್ನ? ನೋಡಿ ಈ ಕಡೆ ಸ್ವಾಮಿಗಳೇ. ಸ್ವಾಮಿ ಶರಣು. ಆಯ್ ಸ್ವಾಮಿ ಅನ್ಬೇಕು ನೀವು. ಸ್ವಾಮಿ ಏನಾಗಲ್ಲ ಬನ್ನಿ, ಇಂತ ದೇವ್ರು ಇಲ್ಲ. ಅವ್ರು ಎಷ್ಟನೇ ವರ್ಷ ಈ ಸಲ? 5ನೇ ವರ್ಷ, 2ನೇ ವರ್ಷನಾ? ಬನ್ನಿ ಈ ಕಡೆ ಒಂದ್ಸಲ ಆಯ್ ಹೇಳಿ ಎಲ್ರಿಗೂ. ಆಯ್ ಸ್ವಾಮಿಗಳೇ, ನೀ ಸ್ವಾಮಿ ನೋಡಿ ಗಾಯ್ಸ್, ನಮ್ ಖುಷಿ ಸ್ವಾಮಿಗಳು ಹೆಂಗ್ ಕಾಣ್ತಾ ಇದಾರೆ. ಸ್ವಾಮಿಗಳು ನೋಡಿ ಗಾಯ್ಸ್, ಗುಂಡ ಸ್ವಾಮಿಗಳು. ಇಲ್ಲೇ ಮಾಡ್ತೀರಪ್ಪ ಪೂಜೆ? ಎಲ್ಲಾದ್ರೂ ಮಾಡ್ಸ್ರಿ, ಭಕ್ತಿಯಿಂದ ಮಾಡಿ ದಯವಿಟ್ಟು. ಆಯ್ತು, ಮಾಡೋಣ ಬಿಡ್ರಿ. ಸ್ವಾಮಿಗಳಲ್ವಾ, ಮಾಡ್ಲೇಬೇಕು. ದೇವರು ಸದಿಕ ಅದೆಲ್ಲರಿಗೂ ಸಿಗಲ್ಲ ಸ್ವಾಮಿ. ಬಟ್ಟೆ ಕೊಡತ್ತೆ ಬರ್ಸಿ, ಒಂದು ಬಟ್ಟೆ ಕೊಡಿ. ಶ್ರೀಪಾದ ದಿವ್ಯಪಾದ ಸ್ವಾಮಿ ಶರಣಮಯ್ಯಪ್ಪ. ಬಟ್ಟಿಕೊಂಡಿಲ್ಲ ಸ್ವಾಮಿಗಳು. ಸಾರಿ ಸ್ವಾಮಿ, ನೀವು ಇಟ್ಕೊಂಡಿದ್ದೀರಲ್ವಾ? ಕೊಡಿ ಅಲ್ಲಿ ಗಂಧ ತಟ್ಟೆ. ಸ್ವಾಮಿಗಳೇ, ಇವ್ರಿಗೆ ಏನು ಗೊತ್ತಾಗಲ್ಲ, ಸ್ವಲ್ಪ ಇದು ಮಾಡಿ. ನೀರೇನು ಹಾಕಿಲ್ಲ, ಹಂಗೆ ಇದೆ ಅದು ರೆಡಿಮೇಡು.
ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ನೀವು ಕೂಗಿ ಸ್ವಾಮಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಕರ್ಪೂರ ಇರ್ಬೇಕು, ಸಾಕು ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸಾಕು ಬಿಡಿ ಸ್ವಾಮಿ ನಿಂಬೆಹಣ್ಣು ತಗೊಳ್ಳಿ ಈಡ್ಗಾಯಿ ಹೊಡಿತೀರಾ ಹಾ? ಈಡ್ಗಾಯಿ ಇಲ್ಲಿಗೆ ಅದು ಒಂದು ಕಾಯಿ ಕೊಡಿ ಸ್ವಾಮಿ ರೆಡಿ ಮಾಡಿಲ್ವಾ ನಿಂಬೆಹಣ್ಣು ಬೇಡ ಸ್ವಾಮಿ ಹ್ಞೂ, ಬೇಡ. ತೆಂಗಿನಕಾಯಿ ತೆಂಗಿನಕಾಯಿ ಇದೆ ಅಲ್ಲೇ ಮಾಡಿಸ್ಕೊಳ್ಳಿ. ಓಂ ಸ್ವಾಮಿಯೇ 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 ಇಸ್ಕೊಂಡು ಬೆಳಗ್ಗೆ ಫೋಟೋ ಬೆಳಗ್ಗೆ ಹೋಗಿ ಒಳಗೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಹಿಂದೆ ಹಿಂದೆ ಬಿಡಿ. ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ನೋಡ್ರಿ, ಎಲ್ಲ ತಗೊಂಡ್ರಿ ಮೊಬೈಲ್ ಗಿಬೈಲ್ ಹೋಗಿ ಎಲ್ಲ ಹಚ್ಚೋಗ್ಬಿಡಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿಯೇ 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 ಶರಣಮಯ್ಯಪ್ಪ ಇವಾಗ ಇವ್ರ ಮನೆಗೆ ಬಂದಿದ್ದಾರೆ. ನಮ್ಮನ್ ಮಾಡ್ಬಿಡ ಅಲ್ಲಿ ಮಾಡು ಮಾಡಿದೆ ಅವನು. ಸ್ವಾಮಿಗಳ್ ಮಾಡ್ಕೊ ನೀನು ನಾವು ಸಾಕ್ ಮಾಡಿರೋದು ನಮ್ಮನ್ನ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಕರ್ಪೂರ ಪ್ರಿಯನೇ 18 ಮೆಟ್ಟಿಲೇ ಪಂಪ ವಾಸನೆ ಓಂ ಸ್ವಾಮಿಯೇ ನಮಸ್ಕಾರ ಮಾಡ್ಕೊಳ್ಳಿ. ನೋಡಿ ಗೈಸ್, ಈ ದೀಪ ಅವ್ರು ಬರೋವರೆಗೂ ಹಿಂಗೆ ಉರಿತಾ ಇರಬೇಕು. ಇದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು, ಬಟ್ ನಾನು ಹೇಳಿ ನನಗೆ ಇವಾಗೆ ಗೊತ್ತಾಗಿದೆ. ಯಾಕಂದರೆ ನಮ್ಮ ಮನೇಲಿ ಮೊದಲನೇ ಸಲ ಮಾಲೆ ಹಾಕ್ತಾ ಇರೋದು ನಮ್ಮ ಡ್ಯಾಡಿ, ಅದಕ್ಕೆ ನಮ್ಮ ಡ್ಯಾಡಿ ಸಾಂಗ್ಗಳು. ಸೊ ಗೈಸ್, ಇವಾಗ ಈ ಒಂದು ಕಾರು ಹೋಗ್ತಾ ಇದೆ. ಗೈಸ್, ನಾವು ಆನ್ ದ ವೇ ಹಂಗೆ ಬಿಡದಿಯಲ್ಲಿ ಇಡ್ಲಿ ಮತ್ತು ದೋಸೆ ತಿಂತಾ ಇದ್ದೀವಿ. ಇದು ತಿಂದ್ಬಿಟ್ಟು ನಾವು ದೇವಸ್ಥಾನ ಹತ್ರ ಹೋಗ್ತೀವಿ ಇಡಿಮುಡಿಯಾಗೆ. ಸೊ ಬೇಡ ಅಂದೆ, ಇವನೇ ನಾನು ತಿನ್ನಬೇಕು ಅನ್ನೋ ಬಲವಂತ ಮಾಡ್ಕೊಂಡು. ಯಾವಾಗಲೂ ಇದೊಂದು ಹೇಳ್ತಾಳೆ ಗೈಸ್. ಅಕ್ಕ ವ್ಲಾಗ್ ಮಾಡಿ ಅಂತಾಳೆ, ಹಿಡ್ಕೊಂಡ್ರೆ ಇದೊಂದು ಹೇಳ್ತಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ಇದಕ್ಕೆ ಹೋಗ್ತಾ ಇದ್ದಾರೆ. ಯಾವುದಕ್ಕೆ? ದೇವಸ್ಥಾನ. ಯಾವ ದೇವಸ್ಥಾನಕ್ಕೆ? ಹೇ ಗಾಯ್ಸ್, ದಿಸ್ ಇಸ್ ನೆಕ್ಸ್ಟ್ ಡೇ. ನಿನ್ನೆ ಕನ್ನಡ ಕಡ್ಡಾಯ ಎಕ್ಸಾಮ್ ಮುಗೀತು. ನಂಗೆ ಏನಂದರೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ನಮ್ಮ ಡ್ಯಾಡಿ ಸ್ವಾಮಿಗಳದ್ದು ಇಡುಮುಡಿ ಕಟ್ಟಿದ್ದು ಹತ್ರ ರಾಮನಗರ ದೇವಸ್ಥಾನ ಇರೋದು. ರಾಮನಗರಗೆ 6 ಕಿಲೋಮೀಟರ್ಸ್ ಏನೋ ಇತ್ತು ಅಷ್ಟೇ. ಸೊ ಅಷ್ಟು ದೂರ ಹೋಗಿದ್ವಿ. ಸೊ ಅಲ್ಲಿಂದ ನಾನು ವಾಪಸ್ ಬರೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನಾನು ಅಲ್ಲಿ ಇದ್ದೂ ಇಲ್ಲ. ಇಡುಮುಡಿ ಕಟ್ಟಿದ್ರು, ಆಮೇಲೆ ಅವರು ಏನು ಭಜನೆ ಎಲ್ಲ ಮಾಡ್ತಾರೆ,
ಅದೆಲ್ಲ ಆಗೋ ತನಕ ಎದ್ದು ಇಲ್ಲ, ನಾನು ಪ್ರಸಾದನೂ ತಿಂದಿಲ್ಲ. ಅಷ್ಟು ಬೇಗ ಹೊರಟ್ಬಿಟ್ಟೆ ಅಲ್ಲಿ. ಆಲ್ಮೋಸ್ಟ್ ಹೋಗೋಕ್ಕೆ 11 ಗಂಟೆ ಆಗೋಯ್ತು. ನಾನು 12 ಗಂಟೆಗೆಲ್ಲ ಬಿಟ್ಬಿಟ್ಟೆ. ಅಷ್ಟು ದೂರ ಇದೆ ಅಂತ ಗೊತ್ತರೆ ನಾನು ಹೋಗ್ತಾನೆ ಇರಲಿಲ್ಲ. ಮತ್ತು ನಾನು ಬಸ್ ಹತ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಎಲ್ಲ ಬಸ್ಸಲ್ಲಿ ಹೋದರೆ ಆಗಲ್ಲ ಅಂತ ಮೆಟ್ರೋ ತೊಗೊಂಡು ಮೆಟ್ರೋದಲ್ಲಿ ಹೋಗಿನೂ ಆಮೇಲೆ ಓಲಾದಲ್ಲಿ ಹೋಗಿನೂ 1 ನಿಮಿಷ ಇತ್ತು ನನಗೆ ಎಕ್ಸಾಮ್ ಸೆಂಟ್ರಿಗೆ. ಅಂದರೆ 2 o'clock ಎಕ್ಸಾಮ್ ಇದ್ದಿದ್ದು. ನಾನು 1:59 ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗಿದ್ದೀನಿ. ಸೊ ಹಾಗೆ ಅಷ್ಟು ಲೇಟಾಗಿ ಹೋಗ್ಬಿಟ್ಟಿತ್ತು. ಫುಲ್ ಗಾಬರಿಯಲ್ಲಿದ್ದೆ. ಆ ಗಾಬರಿಯಲ್ಲಿ ನಂಗೆ ವ್ಲಾಗ್ಸ್ ಅನ್ನೋದೆಲ್ಲ ನೆನಪು ಕೂಡ ಆಗಿಲ್ಲ. ಸೊ ದಿಸ್ ಈಸ್ ನೆಕ್ಸ್ಟ್ ಡೇ. ನಿನ್ನೆ ನನಗೆ ಎಕ್ಸಾಮ್ ಇದ್ದಿದ್ದು ವಿ ಪುರಮಲ್ಲಿ. ಇವತ್ತು ನನಗೆ ಎಕ್ಸಾಮ್ ಇರೋದು ಶಿವಾಜಿನಗರಲ್ಲಿ. ಸೊ ಅದಕ್ಕೆ ಇವತ್ತು ಲೆಟ್ಸ್ ಡೋಂಟ್ ಟೇಕ್ ಅ ಚಾನ್ಸ್ ಅಂದ್ಬಿಟ್ಟು ಬೇಗ ಹೊರಡಬೇಕು ಅಂತ ಬೇಗ ರೆಡಿಯಾಗಿದ್ದೀನಿ. ಟೈಮ್ ಬಂದುಬಿಟ್ಟು 7:40. ಸೊ ಇಷ್ಟು ಬೇಗ ರೆಡಿಯಾಗಿದ್ದೀನಿ. ಬೇಗ ಹೊರಡೋಣ. 10:30ಗೆ ಎಕ್ಸಾಮ್ ಇರೋದು. ಇವತ್ತು 10:30ಇಂದ 4:30ವರೆಗೂ ಇದೆ. ಒಂದು ಪೇಪರು 10:30 to 12:30. ಆಮೇಲೆ 2 hours ಗ್ಯಾಪ್ ಇರುತ್ತೆ. ಮತ್ತು 2 o'clockಯಿಂದ ಇನ್ನೊಂದು ಎಕ್ಸಾಮು. ಸೊ ಆ ಥರ ಇದೆ ಇವತ್ತು. ನೋಡೋಣ ಇವತ್ತೇನಾದರೂ ವಿಡಿಯೋ ಮಾಡಿದ್ರೆ ಮಾಡಿದೆ, ಇಲ್ಲಾಂದರೆ ಇಲ್ಲ. ಸೊ ದಟ್ಸ್ ದ ಅಪ್ಡೇಟ್. ನಾನು ಏನೂ ಹೇಳೋಕ್ಕಾಗಿಲ್ಲ. ನಂಗೆ ವಾಪಸ್ ಬಂದಮೇಲೂ ಅಷ್ಟೇ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ತಾಯಿತ್ತು. ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ 3 ಡೇಸಿಂದ ಬರೀ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆಯಿಂದ ದಿನ ಟ್ರಾವೆಲಿಂಗು. ನಂದು ಇಂಟರ್ನ್ಶಿಪ್ಗೆ ಹೋಗಬೇಕು, ಅದು ದೂರ ಇದೆ. ಸೊ ನಾನು ಈ ಟೈಮಿಗೆ ಅಡ್ಜಸ್ಟ್ ಆಗಬೇಕು. ಈ ಟೈಮ್ಗೆ ಹೋಗ್ಬೇಕು. ನಾನು ಇಂಟರ್ನ್ಶಿಪ್ಪು ಕರೆಕ್ಟಾಗಿ ರೀಚ್ ಆಗಬೇಕು ಅಂದರೆ 9 ಗಂಟೆಗೆ ಕಾಲೇಜ್ಗೆ ಹೋಗ್ತಾ ಇದ್ದೋಳು ಸಡನ್ನಾಗಿ 7:15 ರೆಡಿ ಆಗಬೇಕು ಅಂದರೆ ಕಷ್ಟ ಆಗುತ್ತೆ ಗೈಸ್. ಇದು ಸ್ವಲ್ಪ ಕಷ್ಟ. ಸೊ ಇಂಟರ್ನ್ಶಿಪ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಯಾವಾಗಲಾದರೂ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಅಷ್ಟೇ. ಚಿತ್ರಾನ್ನ ನಮ್ಮ ಮನೇಲಿ ಇವತ್ತು ಟಿಫಿನ್. ಸೊ ಗೈಸ್ ನೋಡಿ, ಆ ಕಂಡ ದೀಪ ಉರಿತಾ ಇದೆ. ಸೊ ಗೈಸ್ ನಿನ್ನೆ ಈ ರಾಗಿ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. ಆಲ್ಮೋಸ್ಟ್ 1 ಎಕರ್ ಜಮೀನಲ್ಲಿ ಇಷ್ಟೇ ರಾಗಿ ಬಂದಿರೋದು. ಜಸ್ಟ್ ಬಿಕಾಸ್ ಏನ ಮಳೆಯಿಂದ ಎಲ್ಲ ವೇಸ್ಟ್ ಆಗಿದೆ ಗೈಸ್. ಎಲ್ಲ ವೇಸ್ಟ್ ಆಗಿದೆ ಮಳೆಯಿಂದ. ಆಲ್ಮೋಸ್ಟ್ ಲಾಸೇ ಆಗಿದೆ. ಅಷ್ಟು ರಾಗಿ ಸಿಕ್ಕಿರೋದು ಕೈಗೆ ಅಷ್ಟಾಗಿ. ನಮ್ಮ ಅಣ್ಣ ಬಂದಿದ್ದಾರೆ ಗಾಯ್ಸ್, ನಂದಿ ಅಣ್ಣ. ಬಿಕಾಸ್ ನಮ್ಮ ಡ್ಯಾಡಿ ಇಲ್ವಲ್ಲ, ಹಂಗಾಗಿ. ಏನು ಮಮ್ಮಿ ನೀನು ವಿಡಿಯೋ ಮಾಡ್ಬೇಕಾದ್ರೆ ಏನಾರು ಒಂದು ಹೇಳ್ತಾರೆ ಗೈಸ್. ನನ್ ಕೋಪ ಬರುತ್ತೆ. ನಮ್ಮ ಡ್ಯಾಡಿ ಇಲ್ವಲ್ಲ, ಹಾಗಾಗಿ ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ನಂದಿ ಹಸು ಎಲ್ಲ ಇದೆಯಲ್ವ ನಮ್ಮ ಮನೆಯಲ್ಲ, ಹಾಗಾಗಿ ಬಂದಿರೋದು ನೋಡ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ಗೈಸ್, ಇದೇ ರಾಗಿ ಮೆಷಿನ್. ನಿನ್ನೆ ರಾಗಿ ಇದು ಮಾಡಿರೋದು ಈ ಮೆಷಿನಿಂದಾನೆ. ಅಲ್ಲೇ ನಿಂತಿದೆ ನೋಡಿ. ದಟ್ಸ್ ದ ಅಪ್ಡೇಟ್ ಗೈಸ್. ಮತ್ತೆ ಸಿಗುವ. ನನಗೆ ಇವಾಗ ಟೈಮ್ ಆಯಿತು, ಹೊರಡೋಣ. ಬಸ್ ಮಿಸ್ ಮಾಡ್ಕೊಂಬಿಟ್ಟೆ ಗೈಸ್ ನಿಮ್ಮ ಜೊತೆ ಮಾತಾಡಿಕೊಂಡು. ಅದಕ್ಕೆ ಇವಾಗ ನಮ್ಮ ಅಣ್ಣನ ಹತ್ರ ಅಲ್ಲಿ ಮುಂದೆ ಬಿಡು, ಬಸ್ನ ಕ್ಯಾಚ್ ಮಾಡ್ಕೊಡೋದು ಸ್ವಲ್ಪ ಅಂತ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಬಸ್ನ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. Please mind the gap while demoving. ದಿಸ್ ಇಸ್ ಮೈ ಟಿಫನ್ ಫಾರ್ ಟುಡೇ ಗೈಸ್. ಅನ್ನ ಸಾಂಬಾರು ಮಾಡಿದ್ದಾರೆ ಬೆಳಗ್ಗೆ. ಬಸ್ಸಾರು, ಅನ್ನ ಮತ್ತು ಗೋರಿಕಾಯಿ ಪಲ್ಯ. ಗೋರಿಕಾಯಿ ಎಷ್ಟು ಜನಕ್ಕೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಇದು ಚೆನ್ನಾಗಿರುತ್ತೆ ಗೋರಿಕಾಯಿ ಪಲ್ಯ. ಆ್ಯಂಡ್ ಹೆಲ್ತಿ ಕೂಡ. ಆ್ಯಂಡ್ ಸಮ್ ಬೀಟ್ರೂಟ್ಸ್ ಆ್ಯಂಡ್ ಕ್ಯಾರೆಟ್ಸ್. ಇದು ದಿನಾಗಲೂ ತಿಂತೀನಿ ನಾನು, ಬೀಟ್ರೂಟ್ಸ್ ಆ್ಯಂಡ್ ಕ್ಯಾರೆಟ್ಸ್. ನಮ್ಮ ಮನೇಲಿ ಇದು ಮಸ್ಟ್ ಅಂತ ಹೇಳ್ಬೋದು.
ಅವತ್ತು ವಿಡಿಯೋನ ಎಂಡ್ ಮಾಡೋದಕ್ಕಾಗಲಿಲ್ಲ. ಇದು ತುಂಬ ದಿನ ಆದಮೇಲೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಅವತ್ತು ಸಂಡೇ ನನಗೆ ಈ ನಡುವೆ ರೆಸ್ಟೇ ಇಲ್ಲ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟಿದೆ ಗೈಸ್. ಬಿಕಾಸ್ ಸ್ಯಾಟರ್ಡೇ ಎಕ್ಸಾಮ್ಸ್ ಇತ್ತು, ಸಂಡೇ ಎಕ್ಸಾಮ್ಸ್ ಇತ್ತು. ಸಂಡೇ ನಾನು ಬಂದಿದ್ದೆ ವಾಪಸ್ಸು 7:30 8 ಆ ಥರ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಐ ಆಮ್ ಲಿಟ್ರಲಿ ಟಯರ್ಡ್, ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ. ಬಂದಿದ್ದ ತಕ್ಷಣ ವಿಡಿಯೋ ಮಾಡಬೇಕನ್ನೋದು ಕೂಡ ನನ್ನ ತಲೆಯಲ್ಲಿ ಬಂದಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ಇಂಟರ್ನ್ಶಿಪ್ ನಂದು. ಸೊ ಇದು ಆಲ್ರೆಡಿ ಥರ್ಸ್ಡೇ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ 3 ಡೇಸ್ ಆಗಿದೆ ನಂದು ಇಂಟರ್ನ್ಶಿಪ್ ಆಗಿ. ಇವತ್ತು 4th ಡೇ ನಂದು ಇಂಟರ್ನ್ಶಿಪ್ಪು. ಸೊ ಇವತ್ತಾದರೂ ಹೆಂಗೆ ಮಾಡೋಣ ಈ ವ್ಲಾಗ್ನ ಅಂತ ಅಂದ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ನನ್ನ ಇಂಟರ್ನ್ಶಿಪ್ ಎಲ್ಲಿ ನಡೀತಾ ಇದೆ, ಹೆಂಗೆ ನಡೀತಾ ಇದೆ, ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದೀನಿ, ಯಾವ ರೋಲಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಏನು ಕಲಿತಾ ಇದ್ದೀನಿ ಅನ್ನೋದೆಲ್ಲ ನನ್ನ ಮುಂದಿನ ವ್ಲಾಗ್ಸಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಕೂಡ. ಸದ್ಯಕ್ಕೆ ಐ ಜಸ್ಟ್ ವಾಂಟ್ ಟು ನೋ ಸಮ್ ಪೀಪಲ್ಸ್ ಇನ್ ದ ಆರ್ಗನೈಸೇಷನ್ ಅಲ್ವಾ. ನನಗೆ ಅಷ್ಟು ಕಾಂಟ್ಯಾಕ್ಟ್ಸ್ ಇಲ್ಲ. ಬಟ್ ಡೆಫಿನೆಟ್ಲಿ ನಾನು ಯಾರು ಅಂಡರಲ್ಲಿದ್ದೀನಿ ಆ ಮ್ಯಾಮ್ ತುಂಬ ಫ್ರೆಂಡ್ಲಿ ಇದ್ದಾರೆ ಆ್ಯಂಡ್ ತುಂಬ ಜನ ಪರಿಚಯ ಕೂಡ ಆಗಿದ್ದಾರೆ. ಬಟ್ ಐ ವಾಂಟ್ ದಟ್ ಕಂಫರ್ಟ್. ಇನ್ನೂ 3 ಡೇಸ್ ಆಗಿದೆ. ಸ್ವಲ್ಪ ಕಂಫರ್ಟ್ ಸಿಕ್ಕಿದ ಮೇಲೆ ನಾನು ವಿಡಿಯೋಸ್ನ ಮಾಡ್ತೀನಿ. ಯಾ, ದಟ್ಸ್ ಇಟ್ ಗೈಸ್. ಒಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಆವಾಗ ನನಗೆ ಏನಾಗುತ್ತೆ, ಡಿಮೋಟಿವೇಟ್ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಲೈಕ್ ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವಾಗಲೂ ಅಷ್ಟೇ. ನಾನು ವಾಪಸ್ ಮನೆಗೆ ಬರೋಕ್ಕೆ 8:30 ಆ ಥರ ಆಗ್ತಾಯಿದೆ. ಸೊ ಇಷ್ಟು ಕೆಲಸ ಇದ್ಕೊಂಡು ನನಗೆ ವಿಡಿಯೋಸ್ ಮಾಡಬೇಕಾ ಬಿಡು, ಏನೂ ಬೇಡ ಅಂತ ಅನ್ಸಕ್ಕೆ ಶುರು ಆಗೋಗ್ಬಿಡುತ್ತೆ. ಸೊ ನೀವು ತುಂಬ ಚೆಂದ ಸಪೋರ್ಟ್ ಕೊಡ್ತಾ ಇದ್ರೆ ನಂಗೆ ತುಂಬ ಚೆಂದ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ವಿಡಿಯೋಸ್ ಮಾಡೋದಕ್ಕೆ. ದಟ್ಸ್ ಇಟ್ ಗೈಸ್. ಮತ್ತೆ ಸಿಗುವ. ಬಾಯ್ ಬಾಯ್.